ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಭಾಳಷ್ಟು ದಿನ ಆಯಿತು ವಿಡಿಯೋ ಮಾಡಿ, ನಾನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ಒಂದು ಸಾಂಪ್ರದಾಯಿಕ ಸ್ವೀಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ತೋರಿಸೋಣ ಅಂತ ಬಂದೆ. ಸ್ವಲ್ಪ ಹಳೆಯದು ಸ್ವೀಟ್ ಅಂತಲೇ ಹೇಳ್ಬೋದು, ಬಟ್ ತುಂಬಾ ರುಚಿಯಾಗಿರುತ್ತೆ. ಸೊ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಆಗ್ತಿದೆ ಹಳೆಯದೆಲ್ಲ. ಸೊ ಅದನ್ನು ಮಾಡೋಣ, ಯಾಕೆ ಟ್ರೈ ಮಾಡಬಾರ್ದು? ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದು. ಸೊ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡೋರು. ಸೊ ಅದನ್ನು ನೆನೆಸ್ಕೊಂಡು ನಾನು ಇವತ್ತು ಮಾಡೋಣ ಅಂತ ತೋರಿಸ್ತೀನಿ. ಹಾಲ್ಬಾಯಿ ಅಂತ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ. ಅಕ್ಕಿ ಹಾಲ್ಬಾಯಿ, ರಾಗಿ, ಗೋಧಿ ಇದೆಲ್ಲ ಮಾಡ್ತಾರೆ. ನಾನಿವತ್ತು ಗೋಧಿಲಿ ಮಾಡ್ತಾಯಿದ್ದೀನಿ. ಸೊ ಗೋಧಿ ಉಪಯೋಗಿಸಿ ಹಂಗೂ ತುಂಬ ಒಳ್ಳೆಯದು. ಗೋಧಿ ಹಾಲ್ಬಾಯಿ ಅಂತಲೂ ಅಂತಾರೆ, ಗೋಧಿ ಮನ್ನಿ ಅಂತಲೂ ಅಂತಾರೆ. ಸೊ ನೀವು ಯಾವ್ದು ಬೇಕೋ ಕರ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಬಟ್ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಎಲ್ಲರೂ ಟ್ರೈ ಮಾಡಿ ಒಂದ್ಸತಿ. ಮೊದಲಿಗೆ ಇಲ್ಲಿ 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನೇನು ಇವಾಗ ಮೆಜರ್ಮೆಂಟ್ ತೋರಿಸ್ತಿದ್ದೀನಲ್ಲ, ಸೊ ಅದು 250 ml. ಅದರಲ್ಲಿ 1 ಕಪ್ ಗೋಧಿ ತೊಗೊಂಡಿದ್ದೀನಿ. ಗೋಧಿನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಸೊ ಒಂದು 4 ಸತಿ ತೊಳೆದು ಚೆನ್ನಾಗಿ ನೆನೆಸಿಡಬೇಕು ಗೋಧಿ, ಅವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ಫಸ್ಟ್ ಅದನ್ನು ಒಂದು ಸತಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ತರ್ತರಿಯಾಗೆ ಒಂದು ಸತಿ ಸುಮ್ಮನೆ ನೀರು ಹಾಕದೆ ರುಬ್ಕೊಂಡು, ಆಮೇಲೆ ನಾವು ಒಂದು ಕಪ್ಪಷ್ಟು ನೀರು ಹಾಕಿ ಅದನ್ನು ಹಾಲು ತೆಗಿಯುವಂಥದ್ದು ಗೋಧಿನ. ಸೊ ಇದು ಬಟ್ಟೆಲೇ ಮಾಡ್ಕೋಬೇಕು ಆ್ಯಕ್ಚುಲಿ. ಇದಂತೂ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಬಟ್ಟೆಲಿ ಹಿಂಡಿ ನಾವು ಹಾಲು ತೆಕ್ಕೋಬೇಕು. ಫಸ್ಟ್ 2 ಕಪ್ ನೀರು ಹಾಕಿದ್ದೀನಿ. ಇದಕ್ಕೆ ಫಸ್ಟ್ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇದಕ್ಕೆ 1 ಕಪ್ ಗೋಧಿ ತೊಗೊಂಡ್ರೆ ನಾವು ಫಸ್ಟ್ ಅದಕ್ಕೆ ಒಂದು 8 ಕಪ್ಪಷ್ಟು ನೀರಾದರೂ ಬೇಕು. ನೀರು ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ, ಬಟ್ ಕಡಿಮೆ ಆಗಬಾರ್ದು. ಸೊ ಈಗ ಆಯಿತು, ಎಲ್ಲ ಹಾಲೆಲ್ಲ ತೆಕ್ಕೊಂಡಾಯಿತು. ಒಟ್ಟು 7.5ರಿಂದ 8 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ನಾನು. ಕಾಯಿ ಮತ್ತು ಬೆಲ್ಲ, ಗೋಧಿ ಎಲ್ಲಾಗೂ ಸೇರಿಸಿಬಿಟ್ಟು. ಮತ್ತು ಇಲ್ಲಿ ಬೆಲ್ಲ ಫಸ್ಟೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಬಿಟ್ಟಿದೆ, ಅದನ್ನು ಹಾಕಿ ಇವಾಗ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಡೋದಷ್ಟೇ. ಸೊ ಕಾಯಿ ಅಷ್ಟೇ, ಕಾಯಿ 1 ಕಪ್ ತೊಗೋಬೇಕು. ಬೆಲ್ಲ 1 ಕಪ್, ಬೆಲ್ಲ ಒಂದು 2 ಕಪ್ಪು ನಿಮ್ಮ ಸ್ವೀಟ್ ನೋಡ್ಕೊಂಡು ನೀವು ತೊಗೋಬೋದು. ಗೋಧಿ 1 ಕಪ್ಪು ಮತ್ತು ಕಾಯಿ 1 ಕಪ್ ಅಷ್ಟೇ. ಮತ್ತು ಬೆಲ್ಲ ನಿಮ್ಗೆ ನೋಡಿಕೊಂಡು 1.5 ಕಪ್ಪಾರು ತೊಗೋಬೋದು. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ 2 ಕಪ್ಪಾರು ತೊಗೋಬೋದು. ಸೊ ನಾನಿಲ್ಲಿ ಹತ್ತಿರ 2 ಉಂಡೆ ಅಷ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಸ್ವಲ್ಪ ಚೆನ್ನಾಗಿರೋ ಬೆಲ್ಲನೇ ನಾವು ತೊಗೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಲಂತ. ಸೊ ಅದನ್ನು ಇನ್ನೊಂದು ಸತಿ ಸೋದಿಸಿ ಇವಾಗ ನಾನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬರಲಪ್ಪ ಅಂತ ಕೇಳಿಕೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ. ಸೊ ಇದನ್ನು ಕೈ ಆಡಿಸ್ತಾನೇ ಇರಬೇಕು, ನಾವು ಬಿಡಬಾರ್ದು ಇದನ್ನು. ಅದೊಂದೇ ಇಲ್ಲಿ ಕೆಲಸ ಮಾತ್ರ, ಕೈ ಆಡಿಸ್ತಾನೇ ಇರಬೇಕು. ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬೋದು ಇದು, ಫಸ್ಟ್ ಹಾಲು ತೆಕ್ಕೊಂಡು ಮಾಡಿ. ಬಟ್ ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡೋರು ಇದನ್ನು. ಇವಾಗ ಸ್ವಲ್ಪ ಮದುವೆ ಮನೆಗಳಲ್ಲಿ, ಮುಂಜಿ ಮನೆಯಲ್ಲಿ ಎಲ್ಲ ಇದು ಟ್ರೆಂಡಿಂಗ್ ಆಗ್ತಿದೆ, ಮಾಡ್ತಾರೆ ಎಲ್ಲದಕ್ಕೂ ಸ್ವೀಟ್. ಸ್ವಲ್ಪ ಹಾಲ್ಬಾಯಿ ಮಾಡ್ತಾರೆ. ಬಟ್ ರಾಗಿದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ರಾಗಿ, ಗೋಧಿ ಮತ್ತು ಅಕ್ಕಿ ಯಾವ್ದು ಬೇಕಾದ್ರೂ ಮಾಡ್ಬೋದು ಇದು ಹಾಲ್ಬಾಯಿ. ನೋಡಿ ಕುದೀತಾ ಇದೆ, ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಇವಾಗ ಕ್ವಾಂಟಿಟಿ. ಸೊ ಫಸ್ಟ್ ಎಷ್ಟು ಬಾಣಲೆ ತುಂಬ ಇತ್ತು. ಮತ್ತು ಇದಕ್ಕೆ ದಪ್ಪ ತಳದ ಪಾತ್ರೆನೇ ಇಟ್ಕೋಬೇಕು ನೀವು. ಸ್ವಲ್ಪ ಪಾತ್ರೆ ಆದರೂ ಇಟ್ಕೋಬೋದು, ದಪ್ಪ ತಳದ ಬಾಣಲೆ. ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದ್ಬಿಟ್ಟು ಈಗ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೇನು ತುಪ್ಪ ಜಾಸ್ತಿ ಅವಶ್ಯಕತೆ ಇಲ್ಲ, ಒಂದು 2ರಿಂದ 3 ಸ್ಪೂನ್ ಹಾಕಿದ್ರೆ ಸಾಕು. ಇದು ಮೇಯ್ನು ಹಾಲು ಮಾತ್ರ ಕ್ಲೀನಾಗಿ ಫುಲ್ಲು ಒಂಚೂರು ತರ್ತರಿ ಇಲ್ಲದೆ ಇರೋಂಗೆ ನೀವು ಹಾಲು ತೆಕ್ಕೋಬೇಕು. ಗೋಧಿ ಅಥವಾ ರಾಗಿ ಯಾವುದ್ರಲ್ಲಿ ಮಾಡಿದ್ರು ಅಷ್ಟೇ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟ್ ಬೆಳ್ಳಕ್ಕಿತ್ತು, ಕಾಯಿ ಗೋಧಿ ಎಲ್ಲ ಹಾಲು ತೊಗೊಂಡಿದ್ದು. ಇವಾಗ ಕುದೀತಾ ನೋಡಿ ಎಷ್ಟು ಕ್ವಾಂಟಿಟಿ ಬಂದಿದೆ ಅಂತ. ಸೊ ಇನ್ನೂ ಇದು ಒಂದು ಮುಕ್ಕಾಲು ಗಂಟೆನೇ ಆಗುತ್ತೆ. ಇದು ಆಲ್ಮೋಸ್ಟ್ 1.5 hours ಬೇಕಿದು. ನಾವೆಲ್ಲ ರೆಡಿ ಮಾಡಿಕೊಂಡು ನಾವು ಬಾಣಲೆಗೆ ಇಟ್ಬಿಟ್ಟು ನಾವು ಕೈ ಆಡಿಸ್ಬೇಕಾದ್ರೆ 1.5 ಗಂಟೆ ಬೇಕಾಗುತ್ತೆ. ಸೊ ಈಗ ಒಂದು ಸತಿ ಹಾಕಿ ನೋಡ್ತಾಯಿದ್ದೀನಿ, ಟ್ರೈ ಮಾಡಿ ನೋಡ್ತಾಯಿದ್ದೀನಿ ಆಗಿದೆಯಾ ಅಂತ. ಇನ್ನೂ ಆಗಿಲ್ಲ, ಇದು ಇನ್ನೂ ಒಂದು 1/4 ಗಂಟೆ ಬೇಕಿದು. ಸೊ ಇನ್ನೇನು ಆಗೋ ಅಂತ ಬಂದಿದೆ. ಸೊ ಈಗ ಒಲೆ ಆರಿಸ್ಬಿಟ್ಟು ಒಂದು ತಟ್ಟೆಗೆ ಫಸ್ಟೇ ತುಪ್ಪ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಆದ ತಕ್ಷಣ ಇನ್ನೂ ಒಂಚೂರು ಗಟ್ಟಿ ಬಂದರೂ ಆಗುತ್ತೆ. ಬಟ್ ತುಂಬ ಗಟ್ಟಿ ಬಂದರೆ ನಿಮಗೆ ಕರೆಕ್ಟಾಗಿ ನಮಗೆ ಪೀಸಸ್ ಬರಲ್ಲ. ಸೊ ಇದಕ್ಕಿಂತ ಒಂಚೂರು ಗಟ್ಟಿ ಮಾಡ್ಕೋಬಹುದು ಬೇಕಾದರೆ. ಸೊ ಇವಾಗ ಆಯಿತು, ಕ್ಲೀನಾಗಿ ಸೆಟ್ಟಾಗಿ ಹಾಕ್ಬಿಡೋಣ. ಇದೊಂದು 2 hours ಬೇಕಿದು, ಆದಮೇಲೆ 2 hours ಬೇಕು ಮಾಡೋಕ್ಕೆ. 1.5 hours. ಬಟ್ ಇದಾದಮೇಲೆ ನಾವು ಪ್ಲೇಟಿಗೆ ಹಾಕಿದ್ಮೇಲೆ ಇದು ಆರೋಕ್ಕೆ ಸ್ವಲ್ಪ ಹೊತ್ತು ಬೇಕೇ ಬೇಕು. ಸೊ ಈಗ ಕಟ್ ಮಾಡಿಕೊಂಡ್ರೆ ನಿಮಗೆ ಸೊ ಒಳ್ಳೆ ರುಚಿಕರವಾದ ಆರೋಗ್ಯಕರವಾದ ಹಾಲ್ಬಾಯಿ ಅಂತೂ ಸೊ ರೆಡಿ. ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು. ಸೊ ಫಸ್ಟ್ ಟೈಮ್ ಯಾಕೆ ಟ್ರೈ ಮಾಡಬಾರ್ದು, ಟ್ರೈ ಮಾಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.